ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತೆ. ಯಾಕಂತಂದರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿಯ ಅಂದಂಥ ಹೇಳಿಕೆಗಳನ್ನು ಮಹಿಳೆಯರಿಗೆ ಅಪಮಾನ ಮಾಡುವಂಥದ್ದು ಅವರ ಚಾಲಿಯಾಗಿಬಿಟ್ಟಿದೆ. ಬಿ ಜೆ ಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾಯಿದ್ದೀವಿ. ಇವತ್ತು ಶಾಲಿನಿ ರಜನೀಶ್ ಅವರು ಯಾರು? ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟ್ರಿ, ಅಡ್ಮಿನಿಸ್ಟ್ರೇಷನ್ನ ಚೀಫ್ ಸೆಕ್ರೆಟ್ರಿ. ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿಯವರು ಇದಿರ್ತಾರೆ, ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ಗೆ ಅವರು ಕೂಡ ಚೀಫ್ ಸೆಕ್ರೆಟ್ರಿ. ಅವರ ನೈತಿಕ ಸ್ಥೈರ್ಯ ಕುಗ್ಗಬೇಕು, ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು. ಅವರ ಒಂದು ಮನುಸ್ಮೃತಿ ಏನಿದೆಯಲ್ಲ, ಬಿ ಜೆ ಪಿಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ, ಮನುಸ್ಮೃತಿಯ ಏನಿದೆಯಲ್ಲ ಅದನ್ನು ಎಲ್ಲ ಕಡೆ ಬಿತ್ತನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಅವರ ಭಾವನೆ. ಯಾಕಂದರೆ ಅವರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತವೆ, ಅಚಾನಕ್ಕಾಗಿ ಬರೋದಿಲ್ಲ. ಕೆಟ್ಟ ಬಾಯಿ, ಹೊಲ್ಸು ಬಾಯಿ ಏನು ಮಾತಾಡಿದ್ರು ಜನ ಸಹಿಸ್ತಾರೆ, ಕರ್ನಾಟಕ ರಾಜ್ಯದ ಜನ ಅವ್ರನ್ನ ಬದುಕಿಸ್ತಾರೆ ಅನ್ನುವಂಥ ಭಾವನೆ ಬಿ ಜೆ ಪಿಯವ್ರಿಗೆ ಬಂದುಬಿಟ್ಟಿದೆ. ಇದನ್ನು ಅತ್ಯಂತ ಖಂಡನೀಯ. ಯಾಕಂತಂದರೆ ಹಾದಿ ಬೀದಿಯಲ್ಲಿ ಹೋಗುವಂಥ ಹೆಣ್ಮಕ್ಳಿಗೆ ಅವಮಾನ ಮಾಡಿದ್ರೇ ಅದನ್ನು ಖಂಡನೆ ಮಾಡೋದು ನಮ್ಮ ಸಮಾಜದ ಧರ್ಮ. ಅಂಥದ್ರಲ್ಲಿ ವಿಧಾನಸೌಧದಲ್ಲಿ 10 ಜನರ ಎದುರುಗಡೆ ರಾಜಾರೋಷವಾಗಿ ಒಂದು ಚೀಪ್ ಮೆಂಟಾಲಿಟಿ ಇಟ್ಕೊಂಡು, ಅದು ಯಾರು? ಕೌನ್ಸಿಲ್ನ ಚೀಫ್ ವಿಪ್ ಅವರು, ಏನು ಸಣ್ಣ ಮಗ ಏನಲ್ಲ ರವಿಕುಮಾರ್ ಅವರು, ಬಾಯಲ್ಲಿ ಬಟ್ಟಿಟ್ರೆ ಏನು ಕಚ್ಚುವಂಥ ವಯಸ್ಸೇನಲ್ಲ. ಒಂದು ಚೀಫ್ ಸೆಕ್ರೆಟ್ರಿಗೆ ಆ ರೀತಿ ಹಾಯಾಗಿ ಮಾತನಾಡ್ತಾರೆ ಅಂತಂದರೆ ಅವರ ಮನಸ್ಥಿತಿ, ಅವರ ಭಾವನೆ ಒಬ್ಬ ಮಹಿಳೆಯ ಬಗ್ಗೆ ಯಾವ ರೀತಿ ಇದೆ ಅನ್ನೋದು ನೋಡಬೇಕು. ಮೇಡಮ್, ಈಗ ಒಂದು ಕಡೆ ಹೆಣ್ಣಿನ ಪೂಜೆ ಭಾವನೆಯಿಂದ ನೋಡ್ತೀವಿ ಅಂತ ಹೇಳ್ತಾರೆ, ಅದೇ ಹೆಣ್ಣಿನ ಬಗ್ಗೆ ಅವಹೇಳನಕಾರಿ ಮಾತಾಡೋದು ಅಂದರೆ ದ್ವಂದ್ವ ನಿಲುವುಗಳು ಬಿಜೆಪಿಯಲ್ಲೇ ಇದೆ ಅಂತ. ಖಂಡಿತವಾಗ್ಲೂ ಬಿ ಜೆ ಪಿಯ ಸಂಸ್ಕೃತಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಮನು ಸಂಸ್ಕೃತಿ ಏನಿದೆಯಾ ಆದರೆ ಎದ್ದು ತೋರಿಸ್ತಾ ಇದೆ. ನಾನು ಮತ್ತೆ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಕೂಡ ಒಂದು ತಾಯಿಯ ಗರ್ಭದಿಂದ ಹುಟ್ಟಿ ಬಂದಂಥವ್ರು. ಅವ್ರಿಗೂ ಬಹುಶಃ ಹೆಣ್ಮಕ್ಳು, ಅವರ ಅಕ್ಕ ತಂಗಿಯರು ಇರಬಹುದು, ಅವರ ಹೆಂಡತಿ ಕೂಡ ಹೆಣ್ಮಗಳು, ಮಕ್ಕಳಿರ್ಬೋದು ಅವ್ರಿಗೆ. ಆದರೆ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ಮಾತನಾಡ್ತಾರಲ್ಲ, ನಿಮ್ಮ ಮನೆಯವ್ರಿಗೆ ಬೇರೆಯವ್ರು ಹಿಂಗೆ ಮಾತನಾಡಿದ್ರೆ ನೀವು ಸಹಿಸ್ಕೊಳ್ತೀರಾ? ಈ ಪ್ರಶ್ನೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಈಗ ಕಲ್ಯಾಣ ಕರ್ನಾಟಕದೆಲ್ಲ ಸಭೆ ಮಾಡಕ್ಕೆ ಬಂದಿರಿ, ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ ಭಾಗದಲ್ಲಿ. ಏನು ಸಭೆ ಮಾಡಿದ್ರಿ? ಕಳೆದ ಮೊದಲೆಲ್ಲ 6 ಸಲಭಾಗ್ತಾ ಇದೆ, ಏನು ಕಠಿಣ ಕ್ರಮ ಕೈಗೊಳ್ತೀರಿ ಮಹಿಳೆಯರಾಗಿ? ನಾನು ತಮಗೆ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಸುಮಾರು 69,000 70,000 ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಸ್ವಲ್ಪ ಲೆಂದಿ ಆಗುತ್ತೆ ಉತ್ತರ, ತಾವು ಕೇಳಬೇಕು. ನಮ್ಮ ಇಲಾಖೆಯ ಮೂಲ ಉದ್ದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರದ, ಗುಣಮಟ್ಟದ ಆಹಾರದ ಜೊತೆಗೆ ಒಳ್ಳೆಯ ಬಾಲ್ಯ ಜೀವನ. ಯಾಕಂತಂದರೆ ಬಡವರು ಮಕ್ಕಳು ಕೂಡ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಬೇಕನ್ನೋದೇ ನಮ್ಮ ICDS ಪ್ರೋಗ್ರಾಮನ ಒಂದು ಮುಖ್ಯ ಉದ್ದೇಶ, ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಮುಖ್ಯ ಉದ್ದೇಶ. 70,000 ಅಂಗನವಾಡಿಗಳಿದ್ದಲ್ಲಿ ಸುಮಾರು ಕಡೆ ಎಲ್ಲ ಕಡೆ ಒಳ್ಳೆಯದು ಹೋಗ್ತಾ ಇದೆ. ಕೆಲವೊಂದು ಕಡೆ ಈ ರೀತಿ ಆಗಿದೆ ಅಂತ ಯಾವಾಗ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ತಾವೆಲ್ಲರೂ ಮಾಧ್ಯಮದ ಮುಖಾಂತರ, ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ತೆಗೆದುಕೊಂಡು ಬಂದಿದ್ದರು. ಪ್ರತಿ ಬಾರಿ ಕೂಡ ನಾನು ಕ್ರಮ ತೆಗೆದುಕೊಂಡಿದ್ದೀನಿ. ನಾನು ಇಲಾಖೆವಾರು ನಾನು ಅದನ್ನು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಮಾಡಿದ್ದೀನಿ. ತಪ್ಪಿತಸ್ಥರ ಮೇಲೆ ಲಾಟ್ 1 2 ಅಲ್ಲ 30, ಹುಬ್ಳಿದು ಒಂದು ಪ್ರಕರಣ ತಮಗಿನ್ನೂ ನೆನಪಿರ್ಬೋದು. ಲಾಟ್ ಆಗಿ ಅವ್ರನ್ನೆಲ್ಲರನ್ನು ಸಸ್ಪೆಂಡ್ ಮಾಡಿದ್ದೀನಿ. ಇನ್ನೂ ಕೂಡ ಅವರನ್ನು ನಾನು ವಾಪಸ್ ಕೆಲಸಕ್ಕೆ ತೆಗೆದುಕೊಂಡಿಲ್ಲ. ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂತಂದರೆ, ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಭಾಳಷ್ಟು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ, ಬಾಣಂತಿಯರಿಗೆ, ಬಸುರಿ ಹೆಣ್ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಿಕ್ಕಬೇಕು. ಅವ್ರಿಗೊಂದಿಷ್ಟು ಇಂತಿಷ್ಟು ಯುನಿಕ್ ಅಂತ ಮಾಡಿದ್ವಿ. ಮಗುಗೆ 8 ರೂಪಾಯಿ ಇರುತ್ತೆ, ಅದೇ ರೀತಿ ಬಸುರಿ ಮತ್ತು ಬಾಣಂತಿಯವ್ರಿಗೂ ಇಂತಿಷ್ಟು ರೂಪಾಯಿ ಅಂತ ಇರುತ್ತೆ ಒಂದು ದಿನಕ್ಕೆ. ಅದ್ರ ಜೊತೆಯಲ್ಲಿ ಮೊಟ್ಟೆ ಮತ್ತು ಹಾಲು, ಇದು ರಾಜ್ಯ ಸರ್ಕಾರದಿಂದ ಬರುವಂಥದ್ದು. ಆ 8 ರೂಪಾಯಿ ಏನಿದೆಯಲ್ಲ, ಆ 8 ರೂಪಾಯಿ ಅದರಲ್ಲಿ 4 ರೂಪಾಯಿ ಕೇಂದ್ರದಿಂದ, 4 ರೂಪಾಯಿ ರಾಜ್ಯದಿಂದ ಬರುತ್ತೆ. ಸೊ ಟೋಟಲ್ ಆಗಿ ನಮ್ಮ ಉದ್ದೇಶ ಇರೋದೇ ಪೌಷ್ಟಿಕಾಂಶ. ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀರಾ, ಈ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಕಾಳು ಕಡಿಗಳು ಸರಬರಾಜು ಆಗ್ತಾ ಇದ್ದಾವೆ ಅಂತ. ನಾನು ಖಂಡಿತವಾಗ್ಲೂ ಇವತ್ತು ಅದನ್ನೇ ಮೇನ್ ಸಬ್ಜೆಕ್ಟ್, ಅದನ್ನೇ ಇಟ್ಕೊಂಡು ನಾನು ಬಂದಿದ್ದೀನಿ. ಪೌಷ್ಟಿಕ ಆಹಾರ
ಪೋಸ್ಟ್ ಮಾರಾಟಕ್ಕೆ ಯತ್ನ ಮಾಡ್ತಿದ್ದಾರೆ. ದಯಮಾಡಿ ಆ ರೀತಿ ತಮ್ಮ ಗಮನಕ್ಕೆ ಬಂದದ್ದಾದರೆ ತಾವು ನನಗೆ ನೇರವಾಗಿ ನನ್ನ ಸಂಪರ್ಕ ಮಾಡಿ ಅಥವಾ ನನಗೆ ವಾಟ್ಸಪ್ ಸಂದೇಶ ಕಳಿಸಿದ್ರೆ ಸಾಕು, ನಾನು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತೇನೆ. ಯಾಕಂದರೆ ನ್ಯಾಯವಾಗಿ ಯಾರ ಹಕ್ಕಿನಿಂದ ಯಾರಿಗೆ ಸೇರಬೇಕಾಗಿದೆಯೋ ಅಂಥವ್ರಿಗೆ ಸೇರ್ಬೇಕು ಅನ್ನೋದೇ ಇಲಾಖೆ ಮುಖ್ಯ. ಬೀದರ್ ಟಿಡಿ ಆಗಿರ್ತಕ್ಕಂಥ ತಿಪ್ಪಣ್ಣ ಸಿರಸಗಿ ಮತ್ತು ರವೀಂದ್ರ ರತ್ನಾಕರ್ ಅನ್ನೋರ ಮೇಲೆ ಗಂಭೀರ ಆರೋಪಗಳಿದ್ದು ಅದು ಕರ್ತವ್ಯ ಲೋಪ ಕೂಡ ಸಾಬೀತಾದರೂ ತಮಗೆ ಏನು ಶಿಸ್ತು ಕ್ರಮ ತೆಗೆದುಕೊಳ್ಳಿ ಅಂತ ತಮ್ಮ ಗಮನಕ್ಕೆ ತಂದರೂ ಕೂಡ ಯಾವುದೇ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲ್ಲ. ಅವ್ರನ್ನ ಬೆನ್ನಿಗೆ ನಿಂತಿದ್ದಾರೆ, ಸಚಿವರು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ ಸರ್. ಹೇಗೆ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಮಕ್ಕಳ ಜೀವನದ ಜೊತೆ, ಮಕ್ಕಳ ಈ ಕಾಳು ಕಡಿ ಜೊತೆ ಆಟ ಆಡೋದವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯನಾ? ಆ ಭಗವಂತ ಮೆಚ್ತಾನ ನಮ್ಮನ್ನು? ಯಾವುದ್ರನ್ನೂ ರಕ್ಷಣೆ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಮಂತ್ರಿ ಆದಮೇಲೆ ಎಷ್ಟು ಬಾರಿ ಈ ಅಧಿಕಾರಿಗಳನ್ನು ಈ ರೀತಿ ವ್ಯವಹಾರಗಳಲ್ಲಿ ಎಷ್ಟು ಜನರನ್ನು ನಾನು ಸಸ್ಪೆಂಡ್ ಮಾಡಿದ್ದೀನಿ ಅಂತ ಸ್ವಲ್ಪ ಇಲಾಖೆಯಿಂದ ತಾವು ವಿಷಯಗಳನ್ನ ತರಿಸ್ಕೊಂಡು ನೋಡಿ. ರತ್ನಾಕರ್ ತಿಪ್ಪಣ್ಣವರಾಗಿರ್ಬೋದು, ತನಿಖೆ ಹಂತದಲ್ಲೇ ಇದೆ. ತನಿಖೆ ಪೂರ್ತಿ ಆಗಲಿ, ನನ್ನ ಹತ್ರ ಬರಲಿ, ನಾನು ಖಂಡಿತವಾಗ್ಲೂ ಡಿಸಿಷನ್ ತಗೊಳ್ತೀನಿ. ಯಾರು ಕೂಡ ಅದರ ಬಗ್ಗೆ ಎರಡು ಭಾವನೆ ಬೇಡ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಖಂಡಿತವಾಗ್ಲೂ. ನಾನು ಒಂದೇ ಮಾತು ಹೇಳಿದೆ, ಯಾರನ್ನು ಉಳಿಸುವಂಥ ಪ್ರಯತ್ನ ಇಲಾಖೆಯಲ್ಲಿ ಆಗ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಇಲಾಖೆ ಮಾತನ್ನು ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಕೊರೋನಾ ಬರ್ತಾ ಇದೆ, ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅಡ್ವಾನ್ಸ್ ಆಗಿ ಪರೀಕ್ಷೆಯಲ್ಲಿ ಇಡುವಂತ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಏನು ಕ್ರಮ ಕೈಗೊಳ್ತಾ ಇದೆ? ನಾನು ಆರೋಗ್ಯ ಸಚಿವರ ಗಮನಕ್ಕೆ ತಗೊಂಡು ಬರ್ತೀನಿ. ಮೇಡಮ್, ಈಗ ಕಲಬುರಗಿ ಇರ್ಬೋದು, ನಿಮ್ಮ ಬೆಳಗಾವಿ ಇರ್ಬೋದು, ಈ ಭಾಗದ ನಿಮ್ಮ ಪಕ್ಷ ಶಾಸಕರು ಕಾಗೆ ಇರ್ಬೋದು, BR ಪಾಟೀಲ್ ಇರ್ಬೋದು, ಎಲ್ಲ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಸಚಿವರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ ಅಂತೇಳಿ. ತಾವು ಒಂದು ಸಚಿವರು ಇದ್ರಿ, ನಿಮ್ಮ ಬೆಳಗಾವದವರೇ ಕಾಗೆಯವರೆಲ್ಲ ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಡ್ತೀನಿ ಅಂತ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಮೇಡಮ್? ಈಗಾಗಲೇ ವರಿಷ್ಠರು ಕರೆದು ಅವ್ರನ್ನ ಮಾತನಾಡಿದ್ದಾರೆ. ಇಷ್ಟೇ ನನಗೆ ಗೊತ್ತು. ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೆ. ರಾಜ್ಯದಲ್ಲಿ ತಾವು ಎಷ್ಟೇ ಕಠಿಣ ಕ್ರಮ ಕೈಗೊಂಡ್ರು ಕೂಡ ಪೋಕ್ಸೋ ಕಾಯ್ದೆಗಳು ಮತ್ತು ಒಂದಿಷ್ಟು ಬಾಲ್ಯ ವಿವಾಹಗಳು ಇನ್ನೂ ನಡೀತಾನೆ ಇವೆ. ಏನು ಅಧಿಕಾರಿಗಳು ವೈಫಲ್ಯ ಇದನ್ನು ಅಥವಾ ಸರಿಯಾದ ಕ್ರಮ ಆಗ್ತಾ ಇಲ್ವ? ಇದು ಟೋಟಲ್ ಆಗಿ ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಈ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅಂತ ಹೇಳಿ ಇತ್ತೀಚಿನ ದಿನದಲ್ಲಿ ನಾವು ಭಾಳಷ್ಟು ಕಾನೂನುಗಳನ್ನು 10-12 ಇಲಾಖೆಗಳನ್ನು ಒಳಗೊಂಡು ನಾವು ಕಾನೂನನ್ನು ರಚನೆ ಮಾಡಿದ್ವಿ. ಅದರಲ್ಲಿ ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ಅಷ್ಟೇ ಬರೋದಿಲ್ಲ. ಅದರಲ್ಲಿ ಸ್ಕೂಲ್ ಪ್ರೈಮರಿ ಎಜುಕೇಷನ್ ಜವಾಬ್ದಾರಿ ಬರುತ್ತೆ, ಅದರಲ್ಲಿ ಹೆಲ್ತ್ ಮಿನಿಸ್ಟ್ರಿ ಜವಾಬ್ದಾರಿ ಬರುತ್ತೆ, ಪೊಲೀಸ್ ಇಲಾಖೆ ಬರುತ್ತೆ, ಲಾ ಮಿನಿಸ್ಟ್ರಿ ಬರುತ್ತೆ, RDPR ಬರುತ್ತೆ, ಪಂಚಾಯತ್ ಇಲಾಖೆ. ಸೊ ಬಹಳಷ್ಟು ಇಲಾಖೆಗಳನ್ನು ಒಳಗೊಂಡು ಒಂದು ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಯಾರೇ ಸ್ಕೂಲ್ನಿಂದ ಡ್ರಾಪ್ಔಟ್ ಆದರೂ ಕೂಡ ಮಕ್ಕಳು ಇಮಿಡಿಯೇಟಾಗಿ ನಮ್ಮ ಇಲಾಖೆಗೆ ಅದು ತಿಳಿಸ್ಬೇಕು ಅಂತ ಒಂದು ಹೇಳ್ತೀವಿ. ಇನ್ನೊಂದು, ಯಾವ ಗ್ರಾಮ ಪಂಚಾಯಿತಿನಲ್ಲಿ 1 ವರ್ಷದಲ್ಲಿ ಒಂದೂ ಕೂಡ ಬಾಲ್ಯ ವಿವಾಹ ಆಗೋದಿಲ್ಲ ಅಂಥ ಗ್ರಾಮ ಪಂಚಾಯಿತಿಗಳಿಗೆ ನಾವು ಒಂದು ಪುರಸ್ಕಾರವನ್ನು ಕೊಟ್ಟು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪುರಸ್ಕಾರವನ್ನು ಕೊಟ್ಟು ಅವ್ರಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದೀವಿ. ಒಂದೇ ನಮ್ಮ ಮುಖ್ಯ ಉದ್ದೇಶ ಬಾಲ್ಯ ವಿವಾಹವನ್ನು ತಡೆಗಟ್ಟೋದು. ಅದರಲ್ಲೂ ಪಾಲಕರು ಕೂಡ ನಮ್ಮ ಜವಾಬ್ದಾರಿ, ಸರ್ಕಾರ ಜವಾಬ್ದಾರಿ ಖಂಡಿತವಾಗ್ಲೂ ಇದೆ. ಆದರೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಪಾಲಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಜೀನಾಮೆಗೆ ಇದನ್ನ ಅವ್ರ ಮೇಲೆ ಕೈ ಎತ್ತಿದ್ದು ಒಂದು ಮನನೊಂದು ಈ ಥರ ಮಾಡಿದ್ರು ಮೇಡಮ್. ನಮ್ಮ ಜಿಲ್ಲೆಯಲ್ಲೇ ಈ ಘಟನೆ ನಡೆದಿತ್ತು ಮೇಡಮ್, ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ನಾನು ಲಾಸ್ಟ್ ಟೈಮ್ನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲ ಸುಖಾಂತ್ಯ ಆಗಿದೆ. ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವ್ರ ಹತ್ರ ಮಾತನಾಡಿದ್ದಾರೆ. ಬರಮನಿಯವರು ದಕ್ಷ ಅಧಿಕಾರಿ ಮತ್ತೆ ಕೆಲಸ ಶುರು ಮಾಡಿದ್ದಾರೆ.